ಸಂಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಎರಡನೇ ಅಧ್ಯಾಯದ 6ನೇ ಶ್ಲೋಕ. ಸರಿ ಅಲ್ವಾ? ಕೃಷ್ಣಮೂರ್ತಿ ಅವರು ಮ್ಯೂಟ್ ಇದು ಮಾಡ್ಕೊಳ್ಳಿ, ವಿಡಿಯೋ ಆಫ್ ಮಾಡಿ. ಏನಾಯ್ತು? ಆರನೇ ಶ್ಲೋಕ ಆಗ್ಬೇಕಲ್ವಾ? 5 ಆಯ್ತು, 6. ಸವೈ ಪುಂಸಾಂ ಪರೋ ಧರ್ಮೋ ಯತೋ ಭಕ್ತಿರಧೋಕ್ಷಜೇ ಅಹೈತುಕ್ಯವ್ಯವಹಿತಾ ಯಯಾತ್ಮಾಶು ಪ್ರಸೀದತಿ. ಸೂತ ಪುರಾಣಿಕರು ಶೌನಕಾದಿಗಳಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಅವರು ಹೇಳುವಾಗ ಪ್ರಾರಂಭದಲ್ಲಿ, ನೀವು ಮಾಡಿದ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ. ಸಾಧು ಪೃಷ್ಟ ಅಹಂ, ನಿಮ್ಮಿಂದ ನಾನು ಚೆನ್ನಾಗಿ ಪ್ರಶ್ನೆಯನ್ನು ಮಾಡಿಸ್ಕೊಂಡಿದ್ದೇನೆ. ಲೋಕಮಂಗಳಂ, ನೀವು ಕೇಳಿದ್ದು ಲೋಕಕ್ಕೆ ಮಂಗಳವನ್ನು ಉಂಟು ಮಾಡತಕ್ಕಂತಹ ಕೃಷ್ಣನ ಬಗ್ಗೆ. ಕೃಷ್ಣನ ಚರಿತ್ರೆ ಅದು ಲೋಕ ಮಂಗಳವಾದದ್ದು. ಅಂತಹ ಕೃಷ್ಣನ ಬಗ್ಗೆ ಕೇಳಿದರೆ ಮನಸ್ಸು ನಿರ್ಮಲವಾಗ್ತದೆ, ಭಗವಂತನ ಅನುಗ್ರಹವಾಗ್ತದೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿ, ಹಾಗೆ ಹೇಳ್ತಾ ಇದ್ದಾರೆ ಮುಂದೆ. ನಾವು ಏನು ಈ ಭಾಗವತದ ಧರ್ಮವನ್ನ ಹೇಳ್ತಾ ಇದ್ದೇವೆ, ಈ ಧರ್ಮಾಚರಣೆಯಿಂದ ಮನಸ್ಸು ನಿರ್ಮಲವಾಗಿ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಬರ್ತದೆ. ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಬಂದಾಗ ಭಗವಂತನಲ್ಲಿ ನಿರ್ವ್ಯಾಜವಾದ ಭಕ್ತಿ ಉಂಟಾಗ್ತದೆ. ಹೀಗೆ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ, ಇದು ಮೂರೂ ಕೂಡ ಒಟ್ಟೊಟ್ಟಿಗೆ ಬರ್ತಕ್ಕಂಥದ್ದು. ಇದಕ್ಕೆ ಕಾರಣ ಶ್ರೇಷ್ಠವಾದ ಧರ್ಮಾಚರಣೆ ಅಂತ ಹೇಳ್ತಾ ಇದ್ದಾರೆ. ಯಾವ ಧರ್ಮವನ್ನ ನಾವು ಆಚರಣೆ ಮಾಡೋದರಿಂದ ಆ ರೀತಿ ಮನಸ್ಸು ನಿರ್ಮಲವಾಗಿ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಬಂದು ಭಗವಂತನಲ್ಲಿ ನಿರ್ವ್ಯಾಜವಾದ ಭಕ್ತಿ ಉಂಟಾಗ್ತದೋ ಅದೇ ನಿಜವಾದ ಧರ್ಮ. ಧರ್ಮ ಅಂದ್ರೆ ಅದು. ನಾವು ಅಂತಹ ಧರ್ಮವನ್ನೇ ಈ ಭಾಗವತದಲ್ಲಿ ವರ್ಣನೆ ಮಾಡ್ತೇವೆ ಅಂತ ಅರ್ಥ. ಸವೈ ಪುಂಸಾಂ ಪರೋಧರ್ಮ, ಸವೈ ಪರೋಧರ್ಮ, ಅದೇ ನಿಜವಾದ ಧರ್ಮ ಅಂತ ಅರ್ಥ. ಯತಃ ಅಧೋಕ್ಷಜೇ ಭಕ್ತಿ, ಯಾವ ಧರ್ಮಾಚರಣೆಯನ್ನು ಮಾಡೋದ್ರಿಂದ ಅಧೋಕ್ಷಜನಲ್ಲಿ ಭಕ್ತಿ ಉಂಟಾಗ್ತದೋ ಅಂತ. ಅದು ಎಂಥದ್ದು? ಅಹೈತುಕ್ಯ ವ್ಯವಹಿತ ಅಂತ. ಭಕ್ತಿಯಲ್ಲಿ ವಿಶೇಷಣ ಇದು. ಅಹೈತುಕ್ಯ ವ್ಯವಹಿತ ಭಕ್ತಿ ಅಂತಂದ್ರೆ ಯಾವ ಕಾರಣಗಳು ಇಲ್ಲದೆ ಭಕ್ತಿಯನ್ನ ಮಾಡಬೇಕು. ನಿರ್ವ್ಯಾಜವಾದ ಭಕ್ತಿ ಅಂತ ಅರ್ಥ. ಯಾವುದೋ ಒಂದು ನೆಪಕ್ಕೋಸ್ಕರ, ಇಂತಹ ಫಲಕ್ಕೋಸ್ಕರ ನನಗೆ ಭಕ್ತಿ ಮಾಡ್ತೇನೆ, ಸ್ತೋತ್ರ ಮಾಡ್ತೇನೆ ಅಂತಂದ್ರೆ ಅದು ನಿಜವಾದ ಭಕ್ತಿ ಅಲ್ಲ. ಯಾವ ಅಪೇಕ್ಷೆಯೂ ಇಲ್ಲದೆ ಆ ಭಗವಂತನ ಮೇಲೆ ನಾವು ಮಾಡುವ ಭಕ್ತಿ ಏನಿದೆ ಅದು ನಿರ್ವ್ಯಾಜವಾದ ಭಕ್ತಿ. ಅಹೈತುಕ್ಯ ವ್ಯವಹಿತ
ಭಕ್ತಿ ಅಹೈತುಕಿ ಅವ್ಯವಹಿತ ಅಂತ. ಯಾವ ಕಾರಣವೂ ಇರಬಾರದು ಮತ್ತು ಅವ್ಯವಹಿತವಾಗಿರಬೇಕು. ಅಂದರೆ ನಿರಂತರವಾದ ಭಕ್ತಿಯನ್ನ ಮಾಡಬೇಕು. ಯಾವುದೋ ಒಂದು ಸಮಯದಲ್ಲಿ ಭಕ್ತಿ ಮಾಡಿ ಆಮೇಲೆ ಬಿಟ್ಬಿಡೋದು, ಮತ್ತಿನ್ಯಾವಾಗೋ ನೆನಪಾದಾಗ ಭಕ್ತಿ ಮಾಡೋದು, ಇದಲ್ಲ. ಹಾಗೆ ಮಾಡಬಾರದು. ಅದು ತಡೆ ಇಲ್ಲದ ಭಕ್ತಿ ಆಗಿರಬೇಕು. ಭಗವಂತನಲ್ಲಿ ನಿರಂತರವಾಗಿರಬೇಕು ಆ ಭಕ್ತಿ. ಒಂದು ಸಮಯಕ್ಕೆ ಮಾತ್ರ ಮೀಸಲಪಟ್ಟ ಭಕ್ತಿ ಆಗಿರಬಾರದು. ಆದ್ದರಿಂದ ಅಹೈತುಕಿ ಮತ್ತು ಅವ್ಯವಹಿತ ಅಂತ ಎರಡು. ತಡೆಯೂ ಇರಬಾರದು ಮತ್ತೆ ಯಾವುದೇ ರೀತಿಯಾದ ಕಾರಣಗಳಿಗೋಸ್ಕರ ಭಕ್ತಿಯನ್ನ ಮಾಡ್ತಾ ಇರೋದಲ್ಲ. ಅಂತಹ ಭಕ್ತಿ ಭಗವಂತನಲ್ಲಿ ಬರಬೇಕು. ಎಂಥ ಭಗವಂತ? ಅಧೋಕ್ಷಜೆ ಅಂತ ಇಲ್ಲಿ ಭಗವಂತನನ್ನ ಕರೆದಿದ್ದಾರೆ. ಅಧೋಕ್ಷಜ ಅಂತನ್ನೋ ಶಬ್ದಕ್ಕೆನೆ ಇಂದ್ರಿಯಗಳನ್ನ ನಿಯಮನ ಮಾಡ್ತಕ್ಕಂಥವನು ಅಂತ ಅರ್ಥ. ನಮ್ಮ ಎಲ್ಲಾ ಇಂದ್ರಿಯಗಳು ಅವನ ಅಧೀನ. ಆ ಭಗವಂತ ಅಧೋಕ್ಷಜ ಅನ್ನೋ ಶಬ್ದ ಇಂದ್ರಿಯ ನಿಯಾಮಕ ಅಂತ ಅರ್ಥ. ಆ ಭಗವಂತನನ್ನ ಇಲ್ಲಿ ಇಂದ್ರಿಯ ನಿಯಾಮಕ ಅಂತ ಕರೆದಿರೋದ್ರಿಂದ ನಾವು ಈ ರೀತಿಯಾದ ಭಕ್ತಿಯನ್ನ ಮಾಡಬೇಕಾಗಿದ್ರೆ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತದೆ. ಅದರಿಂದ ವೈರಾಗ್ಯ ಇರಬೇಕು. ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯದಿಂದ ಸಹಿತವಾದ ಭಕ್ತಿ, ನಿರ್ವ್ಯಾಜವಾದ ತಡೆಯಿಲ್ಲದ ಭಕ್ತಿ. ಇಂತಹ ಭಕ್ತಿಯನ್ನ ಮಾಡಿದಾಗ ಭಗವಂತ ಪ್ರಸನ್ನನಾಗ್ತಾನೆ. ನಮ್ಮ ಮನಸ್ಸು ನಿರ್ಮಲವಾಗ್ತದೆ. ಯಯಾ ಆತ್ಮ ಆಶು ಪ್ರಸೀದತಿ. ಹಿಂದೆ ಏನ ಆತ್ಮ ಆಶು ಪ್ರಸೀದತಿ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ಏನ ಅಂತಂದ್ರಲ್ಲಿ ಯಾವ ಭಗವಂತನ ಚರಿತ್ರೆಯಿಂದ ಅಂತ ಅರ್ಥ. ಭಗವಂತನ ಕಥೆಗಳನ್ನ ಹೇಳೋದ್ರಿಂದ ಕೇಳೋದ್ರಿಂದ ಆತ್ಮ ಆಶು ಪ್ರಸೀದತಿ. ಇಲ್ಲಿ ಯಯಾ ಆತ್ಮ ಆಶು ಪ್ರಸೀದತಿ, ಯಾವ ಭಕ್ತಿಯಿಂದ ಅಂತ ಅರ್ಥ. ಇಲ್ಲಿ ಸ್ತ್ರೀಲಿಂಗ ಶಬ್ದ ಇದೆ, ಯಯಾ ಅಂತ ಅನ್ನೋದು. ಭಕ್ತಿ ಅನ್ನೋದು ಸ್ತ್ರೀಲಿಂಗ ಶಬ್ದ, ಹಾಗಾಗಿ ಯಯಾ ಅಂತ. ಅಂತಹ ಯಾವ ಭಕ್ತಿಯಿಂದ ನಮ್ಮ ಮನಸ್ಸು ನಿರ್ಮಲವಾಗ್ತದೋ, ನಮ್ಮ ಪಾಪಗಳೆಲ್ಲ ಪರಿಹಾರವಾಗಿ ಮನಸ್ಸಿನಲ್ಲಿ ನೈರ್ಮಲ್ಯ ಬಂದು ಭಗವಂತನ ಅನುಗ್ರಹ ಆಗ್ತದೋ, ಭಗವಂತನಲ್ಲಿ ನಿರ್ವ್ಯಾಜವಾದ ಭಕ್ತಿ, ವೈರಾಗ್ಯ ಸಹಿತವಾದ ಭಕ್ತಿ, ಇದು ಯಾವುದರಿಂದ ಉಂಟಾಗ್ತದೋ ಅದೇ ನಿಜವಾದ ಧರ್ಮ ಅಂತ ಅರ್ಥ. ಅಂಥ ಧರ್ಮಾಚರಣೆಯನ್ನು ಮಾಡಬೇಕು. ಈಗ ಕೆಲವರೆಲ್ಲ ಧರ್ಮ ಅಂತ ಮಾಡ್ತಾರಲ್ಲ, ಅದು ಸುಮ್ಮನೆ. ಆ ಧರ್ಮವನ್ನು ಆಚರಣೆ ಮಾಡೋದ್ರಿಂದ ಇನ್ನೂ ಅಹಂಕಾರ ಜಾಸ್ತಿ ಆಗ್ತದೆ. ನಾನು ಹಾಗೆ ಮಾಡಿದೆ, ನಾನು ಇಂಥ ದೊಡ್ಡ ಯಾಗ ಮಾಡಿದೆ, ನಾನು ಅಷ್ಟು ದಾನ ಮಾಡಿದೆ ಅಂತ ಇನ್ನೂ ಅಹಂಕಾರಕ್ಕೆ ಕಾರಣವಾಗ್ತಕ್ಕಂಥದ್ದು. ಅಂಥದ್ದು ಧರ್ಮ ಅಲ್ಲ. ಅದು ಸುಮ್ಮನೆ 4 ಜನರಿಗೆ ತೋರಿಕೆಗೋಸ್ಕರ ಮಾಡಿದ್ದಷ್ಟೇ. ಹಾಗೆ ಮಾಡಬಾರದು. ನಿಜವಾದ ಧರ್ಮ ಅಂದ್ರೆ ಯಾವುದು ಅನ್ನೋದನ್ನ ಭಾಗವತ ನಮಗೆ ಹೇಳ್ತಾ ಇದೆ. ಅಹೇತುಕ್ಯ ವ್ಯವಹಿತ ಯಯಾ ಆತ್ಮ ಆಶು ಪ್ರಸೀದತಿ ಯತಃ ಭಕ್ತಿರಧೋಕ್ಷಜೇ ಅಂತ. ಆ ಭಗವಂತನಲ್ಲಿ ಇಂಥ ಉತ್ತಮವಾದ ಭಕ್ತಿ ಬರಬೇಕು. ನಿರ್ವ್ಯಾಜವಾದ ಭಕ್ತಿ, ನಿರಂತರವಾದ ಭಕ್ತಿ ಬಂದು ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಬಂದು ನಮ್ಮ ಮನಸ್ಸು ಪ್ರಸನ್ನವಾಗಬೇಕು. ಅಂತಹ ಭಕ್ತಿ ಬರಲಿಕ್ಕೆ ಕಾರಣವಾದದ್ದು ಯಾವುದಿದೆ ಅದು ನಿಜವಾದ ಧರ್ಮ ಅಂತ ಹೇಳ್ತಾ ಇದ್ದಾರೆ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ಹಾಗೆ ಮುಂದುವರೆದು ಹೇಳ್ತಾ ಇದ್ದಾರೆ, ವಾಸುದೇವೇ ಭಗವತಿ, ಭಗವಂತನಾಗಿರ್ತಕ್ಕಂತಹ ವಾಸುದೇವನಲ್ಲಿ ಭಕ್ತಿ ಮೂಡಬೇಕು. ಭಕ್ತಿ ಎಲ್ಲದಕ್ಕೂ ಮೂಲವಾದ ಕಾರಣ. ನಾವು ಒಂದು ಸಣ್ಣ ಕರ್ಮವನ್ನ ಆಚರಣೆ ಮಾಡಬೇಕಾಗಿದ್ರೂ ಕೂಡ ನಮ್ಮಲ್ಲಿ ಭಕ್ತಿ ಇರಬೇಕು. ಆವಾಗಲೇನೆ ನಿರ್ಮಲವಾಗಿರ್ತಕ್ಕಂತಹ ಜ್ಞಾನನೂ ನಮಗೆ ಬರ್ತದೆ. ಅದರಿಂದ
ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವೂ ಬರ್ತದೆ. ಈ ರೀತಿ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಮತ್ತು ಭಗವಂತನಲ್ಲಿ ನಿರ್ಮಲವಾದ ಜ್ಞಾನ ಬರಬೇಕಾಗಿದ್ದರೆ ಭಕ್ತಿ ಬೇಕು. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಅಂತ. ಅಂದ್ರೆ ವಾಸುದೇವ ಮೋಕ್ಷಪ್ರದನಾದ ಆ ಭಗವಂತನಲ್ಲಿ ಭಕ್ತಿಯೋಗ ಪ್ರಯೋಜಿತವಾದರೆ ಅಂತ ಅರ್ಥ. ಅವನಲ್ಲಿ ಭಕ್ತಿ ಉಂಟಾದರೆ ಅದು ಏನು ಮಾಡತ್ತೆ ಅಂದ್ರೆ ಜನಯತಿ ಆಶು ವೈರಾಗ್ಯಂ, ಕೂಡಲೇ ನಮಗೆ ಈ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಉಂಟು ಮಾಡ್ತದೆ. ಭಕ್ತಿ ಇತ್ತೋ ತಾನಾಗೆ ಆಟೋಮೆಟಿಕ್ ಆಗಿ ವೈರಾಗ್ಯ ಬರ್ತದೆ ಅಂತ ಅರ್ಥ. ಹಾಗೆ ಯದ್ ಅಹೈತುಕಂ ಜ್ಞಾನಂ, ಇಲ್ಲೂ ಕೂಡ ಜ್ಞಾನಕ್ಕೆ ವಿಶೇಷಣ ಕೊಟ್ಟಿದ್ದಾರೆ. ಜ್ಞಾನ ಇದೆ ನನಗೆ, ಭಗವಂತನ ಬಗ್ಗೆ ಜ್ಞಾನ ಇದೆ ಅಂದುಬಿಡ್ತೇವೆ ನಾವು. ಜ್ಞಾನ ಅಲ್ಲ ಅದು, ಅಹೈತುಕಂ ಜ್ಞಾನಂ ಅಂತ. ನಿರ್ಮಲವಾದ ಜ್ಞಾನ, ಯಾವ ಕಶ್ಮಲಗಳು ಇರಬಾರ್ದು ಆ ಜ್ಞಾನದಲ್ಲಿ, ಅಂತಹ ಉತ್ತಮವಾದ ಜ್ಞಾನ. ಆ ಜ್ಞಾನ ಅದು ಬರಲಿಕ್ಕೆ ನಮಗೆ ಭಗವಂತನಲ್ಲಿ ಭಕ್ತಿ ಇರಬೇಕು. ಭಕ್ತಿ ಯಾರಿಗಿದೆಯೋ ಅಂಥವರಿಗೆ ಮಾತ್ರ ಅಂತಹ ನಿರ್ಮಲವಾದ ಜ್ಞಾನ ಬರ್ತದೆ. ಯಾವ ಫಲಾಪೇಕ್ಷೆಯೂ ಇಲ್ಲದೆ ಇರತಕ್ಕಂತಹ ಉತ್ತಮವಾದ ಜ್ಞಾನ ಅದು ಬರಲಿಕ್ಕೆ ಭಕ್ತಿ ಇರಬೇಕು. ಹಾಗಾಗಿ ನಾವು ಮೊದಲು ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಗವಂತನಲ್ಲಿ ಭಕ್ತಿ. ಆ ಭಕ್ತಿ ಶ್ರದ್ಧೆ ಅದು ನಮಗೆ ಇರಬೇಕು. ಅದರಿಂದ ವೈರಾಗ್ಯ ಮತ್ತು ಜ್ಞಾನ ಅದು ತಾನಾಗಿಯೇ ಬರ್ತದೆ ಅಂತ ಅರ್ಥ. ಎಲ್ಲ ಪದಗಳಿಗೆ ಅರ್ಥ ಆಯ್ತಾ ನೋಡಿ? ಏನಾರು ಕೇಳೋದಿದ್ರೆ ಕೇಳ್ಬೋದು. ಯಥ ಹೈತುಕಂ ಹಾಗೆ ಅಂದರೆ ಅಹೈತುಕಂ ಅಂದ್ರೆ ಹೇತು ಅಂದ್ರೆ ಕಾರಣ ಅಂತ ಅರ್ಥ. ಈಗ ಯಾರಾದ್ರೂ ಭಕ್ತಿಯನ್ನ ಮಾಡುವಾಗ ಏನೋ ಒಂದು ಕಾರಣ ಇಟ್ಟುಕೊಂಡು ಮಾಡ್ತಾರೆ. ಆ ರೀತಿ ಕಾರಣ ಇಟ್ಟುಕೊಂಡು ಭಕ್ತಿ ಮಾಡಿರಬಾರದು. ಯಾವ ಅಪೇಕ್ಷೆಯೂ ಇಲ್ಲದೆ ಭಕ್ತಿಯನ್ನ ಮಾಡಬೇಕು. ಜ್ಞಾನ ಮಾಡುವಾಗ, ಜ್ಞಾನ ಸಂಪಾದನೆ ಮಾಡುವಾಗ ಆಗಿರ್ಬೋದು, ಭಕ್ತಿ ಮಾಡುವಾಗ, ಧರ್ಮಾಚರಣೆ ಮಾಡುವಾಗ ಯಾವ ಅಪೇಕ್ಷೆಯೂ ಇರಬಾರ್ದು ಅಂತ ಅರ್ಥ. ಅದಕ್ಕೆ ವೈರಾಗ್ಯ ಬೇಕು. ಹಾಗಾಗಿ ಒಟ್ಟಿಗೆ ಇದು ಮೂರು ಕೂಡ, ಜ್ಞಾನ, ಭಕ್ತಿ, ವೈರಾಗ್ಯ, ಇದು ಮೂರು ಒಟ್ಟೊಟ್ಟಿಗೆ ಇರ್ತಕ್ಕಂಥದ್ದು. ಒಂದನ್ನು ಬಿಟ್ಟು ಒಂದನ್ನು ಇರೋದಿಲ್ಲ. ಒಂದು ಜಾಸ್ತಿ ಆದಾಗ ಮತ್ತೊಂದು ಜಾಸ್ತಿ ಆಗ್ತಾ ಹೋಗ್ತದೆ. ಒಂದು ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಮತ್ತೊಂದು ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಮೂರು ಒಟ್ಟೊಟ್ಟಿಗೆ ಬೆಳೆಸ್ಕೊಳ್ಬೇಕು. ಒಳ್ಳೆ ಜ್ಞಾನ ಬೇಕು, ವೈರಾಗ್ಯ ಬರಬೇಕು, ಆಮೇಲೆ ಭಕ್ತಿ ಇರಬೇಕು ಅಲ್ವಾ? ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ ಯದಿರತಿಂ ಶ್ರಮ ಏವ ಹಿ ಕೇವಲಂ. ಭೂತಪುರಾಣಿಕರು ಬಹಳ ಉತ್ತಮವಾದ ಮಾತನ್ನ ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಂತೂ ಈ ರೀತಿ ಬಹಳ ಆಚರಣೆಯಲ್ಲಿರ್ತಕ್ಕಂಥದ್ದು ಧರ್ಮ ಧರ್ಮ ಅಂತ ಆಚರಣೆ ಮಾಡ್ತಾರೆ. ಆದರೆ ಅದು ಭಗವಂತನ ಕಥಾಶ್ರವಣ ಇರೋದೇ ಅಲ್ಲ. ಅದರಲ್ಲಿ ಭಗವಂತನ ಬಗ್ಗೆ ಕೇಳಬೇಕು, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿಯೇ ಇಲ್ಲ ಯಾರಿಗೂ. ಕೇವಲ ಕರ್ಮಗಳನ್ನ ಆಚರಣೆ ಮಾಡ್ತಾರೆ, ಯಜ್ಞ ಯಾಗಗಳನ್ನ ಮಾಡ್ತಾರೆ, ದಾನ ಧರ್ಮ ಮೊದಲಾದ ಕರ್ಮಗಳನ್ನೆಲ್ಲ ಆಚರಣೆ ಮಾಡ್ತಾರೆ. ಆದರೆ ಅಲ್ಲಿ ಭಗವತ್ ಕಥಾ ಶ್ರವಣ ಇಲ್ಲ, ಜ್ಞಾನ ಕಾರ್ಯ ಇಲ್ಲ, ಭಗವಂತನ ಬಗ್ಗೆ ಕೇಳಬೇಕು ತಿಳ್ಕೊಳ್ಬೇಕು ಅನ್ನೋದೇ ಇಲ್ಲ. ಇದು ಕಲಿಯುಗದಲ್ಲಿ ಮಾಡ್ತಾ ಇರ್ತಕ್ಕಂತಹ ಧರ್ಮ. ಇದು ಧರ್ಮವೇ ಅಲ್ಲ ಅಂತಾರೆ ಸೂತ ಪುರಾಣಿಕರು. ಸ್ಪಷ್ಟವಾಗಿ ಹೇಳ್ತಾರೆ, ಯಾವ ಧರ್ಮವನ್ನ ನಾವು ಅನುಷ್ಠಾನ ಮಾಡೋದರಿಂದ ಅದು ಎಂಥದ್ದೇ ಇರ್ಬೋದು, ಸ್ನಾನ, ಸಂಧ್ಯಾ ವಂದನೆ, ಪೂಜೆ, ಜಪ, ದಾನ, ಕರ್ಮ, ಹೋಮ, ಏನೇ ಕರ್ಮಗಳಿರಬಹುದು, ಇದು ಯಾವುದನ್ನ ಮಾಡಿದರೂ ಕೂಡ ಅದರಿಂದ ನಮಗೆ
ಭಗವತ್ ಕಥಾ ಶ್ರವಣ ಮಾಡಬೇಕು ಅನ್ನೋ ಆಸಕ್ತಿ ಬರಬೇಕು. ಎಲ್ಲಿವರೆಗೆ ಭಗವತ್ ಕಥಾ ಶ್ರವಣ ಮಾಡಬೇಕು ಅನ್ನೋ ಆಸಕ್ತಿ ಬರೋದಿಲ್ಲವೋ ಅಲ್ಲಿವರೆಗೆ ಅವರು ಮಾಡಿದ ಧರ್ಮ ಕರ್ಮ ಎಲ್ಲವೂ ಕೂಡ ಕೇವಲ ಶ್ರಮ ಅಷ್ಟೇ, ಅದರಿಂದ ಏನು ಉಪಯೋಗ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇವಲ ಶ್ರಮ ಅಷ್ಟೇ ಅವರು ಮಾಡಿದ್ದು. ಬೇಗ ಎದ್ದು ಸ್ನಾನ ಮಾಡಿ ಚಳಿಯಲ್ಲಿ ಮಾಡಿದ ಕರ್ಮಗಳು, ದಾನ ಏನು ಮಾಡಿದ್ರೂ ಕೂಡ ಅದೆಲ್ಲ ವ್ಯರ್ಥ. ಯಾಕೆ ಅಂದ್ರೆ ಅದನ್ನ ಮಾಡೋದು ಉದ್ದೇಶ ಭಗವತ್ ಕಥಾಶ್ರವಣ ಮಾಡಬೇಕು ಅನ್ನೋ ಆಸಕ್ತಿ ಬರಬೇಕು, ಭಗವಂತನ ಬಗ್ಗೆ ಕೇಳಬೇಕು, ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಯಾರಿಗೆ ಬಂದಿಲ್ವೋ ಅವರು ಮಾಡಿದ ಎಲ್ಲ ಧರ್ಮಗಳು ಕೂಡ ಶ್ರಮಯೇವ ಅಂತ ಹೇಳ್ತಾ ಇದ್ದಾರೆ. ಸ್ಪಷ್ಟವಾಗಿ ಏವಕಾರ ಇದೆ, ಕೇವಲಂ ಶ್ರಮಯೇವ ಹಿ. ಅವ್ರು ಮಾಡಿದ್ದು ಬರೇ ಶ್ರಮ, ಬರೇ ಆಯಾಸ ಆಯ್ತು ಅಷ್ಟೇ, ಬಿಟ್ರೆ ಅದರಿಂದ ಏನು ಉಪಯೋಗ ಆಗಲಿಲ್ಲ. ಧರ್ಮಾಚರಣೆಗೆ ಮುಖ್ಯವಾದ ಫಲವೇ ವಿಶ್ವಕ್ಸೇನ ಕಥಾಶ್ರಯಾಂ ರತಿಂ, ಭಗವಂತನ ಕಥೆಗಳನ್ನ ಕೇಳಬೇಕು ಅನ್ನೋದ್ರಲ್ಲಿ ಆಸಕ್ತಿ ಬರಬೇಕು. ಹರಿಕಥಾಶ್ರವಣ ಮಾಡಬೇಕು, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಬರಲಿಲ್ಲ ಅಂತಾದರೆ ಅಂಥ ಧರ್ಮಾಚರಣೆ ಕೇವಲ ಶ್ರಮವೇ ಅಷ್ಟೇ. ಅಂದರೆ ಆಚರಣೆ ಮಾಡುವಾಗಲೂ ಶ್ರಮ, ಅದರಿಂದ ಸುಖ ಇಲ್ಲ. ಆಚರಣೆ ಮಾಡಿದ ನಂತರದಲ್ಲಾದರೂ ಸುಖ ಇದೆಯೋ ಆವಾಗಲೂ ಸುಖ ಇಲ್ಲ ಅಂತ ಅರ್ಥ. ಆಚರಣೆ ಮಾಡುವಾಗ ಎಲ್ಲವೂ ಶ್ರಮನೆ, ಕಷ್ಟಪಟ್ಟು. ಕರ್ಮಾಚರಣೆ ಅಷ್ಟು ಸುಲಭ ಇಲ್ಲ. ಕರ್ಮವನ್ನ ಮಾಡುವಾಗ ಬಹಳ ಶ್ರಮ ಆಗ್ತದೆ, ಅದು ಎಲ್ಲರಿಗೂ ಹಾಗೆ ಆಗ್ತದೆ. ನಿಷ್ಕಾಮವಾಗಿ ಮಾಡುವಾಗಲೂ ಕೂಡ ಶ್ರಮ ಅಂತೂ ಹಾಗೆ ಆಗ್ತದೆ. ಚಳಿಯಲ್ಲಿ ಎದ್ದು ಸ್ನಾನ ಮಾಡೋದಿರ್ಬೋದು, ಯಜ್ಞ ಯಾಗಗಳನ್ನು ಮಾಡೋದಿರ್ಬೋದು, ದಾನ ಧರ್ಮಗಳನ್ನು ಮಾಡೋದು ಎಲ್ಲವೂ ಕೂಡ ಶ್ರಮವೇ. ಮಾಡುವಾಗ ಎಲ್ಲ ಶ್ರಮನೆ, ನಿರ್ವ್ಯಾಜವಾಗಿ ಮಾಡಿದ್ರು ಶ್ರಮನೆ. ಆದರೆ ಮಾಡಿದ ಮೇಲೆ ಅದರಿಂದ ಪುಣ್ಯ ಪ್ರಾಪ್ತಿಯಾಗಿ ಅದರಿಂದ ಅವರಿಗೆ ಫಲ ಸಿಗ್ತದಲ್ಲ, ಅದು ಸುಖ ಕೊನೆಯಲ್ಲಿ. ಇವರು ಯಾರು ಮಾಡಿದ ಧರ್ಮಾಚರಣೆಯಿಂದ ಹರಿಕಥಾಶ್ರವಣದಲ್ಲಿ ಆಸಕ್ತಿ ಅವರಿಗೆ ಬಂದಿಲ್ವೋ ಅಂಥವ್ರು ಮಾಡಿದ ಕರ್ಮದಲ್ಲಿ ಆಮೇಲೂ ಸುಖ ಇಲ್ಲ ಅಂತ ಅರ್ಥ. ಶ್ರಮಯೇವ ಹಿ ಕೇವಲಂ ಅನ್ನೋ ಶಬ್ದಕ್ಕೆ ಹಾಗೆ ಅರ್ಥ ಬರೀತಾರೆ. ಮಾಡುವಾಗಲೂ ಸುಖ ಇಲ್ಲ, ಮುಂದೆಯೂ ಸುಖ ಇಲ್ಲ. ಇವ್ರದಾದ್ರೆ ಭಗವತ್ ಕಥಾಶ್ರವಣದಲ್ಲಿ ಆಸಕ್ತಿ ಇರ್ತಕ್ಕಂತಹ ಜ್ಞಾನಿಗಳು, ಭಕ್ತರು ಮಾಡುವ ಕರ್ಮಗಳಲ್ಲಾದರೆ ಮಾಡುವಾಗ ಅವರಿಗೆ ಸುಖ ಇಲ್ಲದೆ ಇರ್ಬೋದು. ಆಚರಣೆ ಮಾಡುವಾಗ ಕಷ್ಟ ಇದೆ, ತಪಸ್ಸು ಅಂದ್ರೆ ಕಷ್ಟ. ಕಷ್ಟದಿಂದ ತಪಸ್ಸನ್ನು ಆಚರಣೆ ಮಾಡಿದರೂ ಕೂಡ ಮುಂದೆ ಸುಖ ಇದೆ. ಆದರೆ ಇವರಿಗೆ ಮುಂದೆಯೂ ಸುಖ ಇಲ್ಲ, ಮಾಡುವಾಗಲೂ ಸುಖ ಇಲ್ಲ. ಶ್ರಮಯೇವ ಹಿ ಕೇವಲ ಅವರು ಮಾಡಿದ ಶ್ರಮನೇ ಆಯ್ತೆ ಹೊರತು ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ಆದ್ರಿಂದ ನಾವು ಯಾವುದೇ ಕರ್ಮಗಳನ್ನು ಆಚರಣೆ ಮಾಡಿದರೂ ಕೂಡ ಅದರ ಫಲ ಹರಿಕಥಾಶ್ರವಣದಲ್ಲಿ ಆಸಕ್ತಿ ಬರಬೇಕು. ಚೆನ್ನಾಗಿ ಧರ್ಮಾಚರಣೆ ಮಾಡಿದರೂ ಕೂಡ ಧರ್ಮ ಅನುಷ್ಠಿತ ತು ಅಂತ ಹೇಳ್ತಾ ಇದ್ದಾರೆ. ಧರ್ಮಸ್ತು ಅನುಷ್ಠಿತ ಪುಂಸಾಂ ಅನ್ನಲ್ಲಿ ಧರ್ಮ ತು ಅನುಷ್ಠಿತ ಅಂತ. ಇಲ್ಲಿ ಅನುಷ್ಠಾನ ಮಾಡಲ್ಪಟ್ಟ ಧರ್ಮ ಅಂತ ಅರ್ಥ. ಅಲ್ಲಿ ತು ಅನ್ನೋ ಪದ ಇದೆ. ಧರ್ಮ ತು ಅನುಷ್ಠಿತ ಅಂದ್ರೆ ಚೆನ್ನಾಗಿ ನೀವು ಧರ್ಮಾಚರಣೆ ಮಾಡಿದರೂ ಕೂಡ ಅಂತ ಅರ್ಥ. ಇದು ನಾವು ಸ್ಪೆಷಲಿ ತಿಳ್ಕೊಳ್ಬೇಕು. ಯಾಕೆಂದ್ರೆ ಕಲಿಯುಗದಲ್ಲಿ ಚೆನ್ನಾಗಿ ಧರ್ಮಾಚರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಧರ್ಮಾಚರಣೆ ಮಾಡುವಾಗ ಏನಾದರೂ ತೊಂದರೆಗಳು, ಏನಾದರೂ ವ್ಯತ್ಯಾಸಗಳು ಹಾಗೆ ಆಗತ್ತೆ. ಪೂರ್ತಿ 100% ಕರೆಕ್ಟ್ ಆಗಿ ನಾವು ಕರ್ಮಾಚರಣೆಯನ್ನು ಮಾಡಲಿಕ್ಕೆ ಕಲಿಯುಗದಲ್ಲಿ ಸಾಧ್ಯವೇ ಇಲ್ಲ. ಇನ್ನು ಆ ರೀತಿ ಮಾಡಿದರೂ ಕೂಡ ಅಂತರ್ಥ. ಚೆನ್ನಾಗಿ ನೀವು ವಿಧಿ ಪ್ರಕಾರವಾಗಿ ಧರ್ಮವನ್ನು ಆಚರಣೆ ಮಾಡಿದರೂ ಕೂಡ ಹರಿಕಥಾಶ್ರವಣದಲ್ಲಿ ಆಸಕ್ತಿ ಬಂದಿಲ್ಲ ಅಂತಾದರೆ ಅಂತರ್ಥ. ಯಾಕೆ ಅಂದ್ರೆ ನಾವು ಯಾವ್ದಾದ್ರು ಒಂದು ಫಲದ ಅಪೇಕ್ಷೆ. ಆಸಕ್ತಿ ಹೇಳಿದ್ರೆ ಇಂಟ್ರೆಸ್ಟ್, ಭಗವಂತನ ಕಥೆಗಳನ್ನ ಕೇಳಬೇಕು ಅಂತ ಇಂಟ್ರೆಸ್ಟ್ ಬರಬೇಕು. ಮೊದಲು ಆಸಕ್ತಿಯೇ, ಇಂಟ್ರೆಸ್ಟೇ ಪ್ರಧಾನ. ಆಮೇಲೆ ಕೇಳೋದು, ಹೇಳೋದು, ಓದೋದು ಇದೆಲ್ಲ ಆಮೇಲೆ. ಮೊದಲು ಇಂಟ್ರೆಸ್ಟ್ ಬರಬೇಕು. ಹೌದು, ಕೇಳಬೇಕು, ತಿಳ್ಕೊಳ್ಬೇಕು ಅಂತ ಹೇಳಿ ನಮಗೆ ಅದರಲ್ಲಿ ಅಪೇಕ್ಷೆ, ಆಸಕ್ತಿ.
ಅದೇ ಬರ್ಲಿಲ್ಲ ಅಂದ್ರೆ ಮುಂದೆ ಓದೋದು ಯಾವಾಗ, ತಿಳ್ಕೊಳ್ಳೋದು ಯಾವಾಗ? ಇಂಟ್ರೆಸ್ಟ್ ಇದ್ರೂ ಕೂಡ ಹೇಳೋರು ಸಿಗೋದಿಲ್ಲ. ಕೇಳಬೇಕು ಅಂತ ಅಪೇಕ್ಷೆ ಇದ್ರೂ ಕೂಡ ಹೇಳೋರು ಸಿಗೋದಿಲ್ಲ. ಯಾರಾದ್ರೂ ಹೇಳ್ತೇನೆ ಅಂತ ಬಂದಾಗ ಕೇಳೋರೇ ಸಿಗೋದಿಲ್ಲ. ಆ ಕೇಳೋರು ಹೇಳೋರು ಇಬ್ರು ಇದ್ರೂ ಕೂಡ ಸಮಯ ಸಂದರ್ಭ ಸರಿಯಾಗಿ ಒದಗಿ ಬರೋದಿಲ್ಲ. ಹೀಗೆಲ್ಲ ನಾನಾ ರೀತಿಯಾದ ತೊಂದರೆಗಳಿದೆ ಭಗವತ್ಕಥಾ ಶ್ರವಣ ಮಾಡ್ಲಿಕ್ಕೆ ಕಲಿಯುಗದಲ್ಲಿ. ಇದಕ್ಕೆಲ್ಲ ಮೂಲಭೂತವಾಗಿ ಮೊದಲು ಬೇಕಾದದ್ದು ಇಂಟ್ರೆಸ್ಟ್, ಆಸಕ್ತಿ. ಈ ಆಸಕ್ತಿಯೇ ಬರ್ಲಿಲ್ಲ ಅಂತ ಅವರು ಮಾಡಿದ ಎಲ್ಲ ಧರ್ಮಾಚರಣೆ ವ್ಯರ್ಥ. ಮೊದಲು ಬರಬೇಕಾದದ್ದು ಈ ಆಸಕ್ತಿ. ಹರಿಕಥಾಶ್ರವಣ ಮಾಡಬೇಕು ಅನ್ನೋ ಆಸಕ್ತಿ ಬರುತ್ತೆ ಧರ್ಮಾಚರಣೆ ಮಾಡೋದರಿಂದ. ಧರ್ಮಾಚರಣೆ ಮಾಡೋದ್ರಿಂದಲೇ ಮೋಕ್ಷ ಇಲ್ಲ. ಧರ್ಮ ಕರ್ಮಗಳನ್ನು ನಾವು ಮಾಡೋದು ಭಗವಂತನ ಕಥೆಗಳನ್ನ ಕೇಳಬೇಕು ಅನ್ನೋ ಆಸಕ್ತಿ ಬರ್ಲಿಕ್ಕೋಸ್ಕರನೇ ಧರ್ಮಾಚರಣೆ ಇರೋದು. ಅದರಿಂದಲೇ ಮೋಕ್ಷ ಯಾವತ್ತೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನೇನೈವ ಪರಂಪದಂ ಅಂತ ಸ್ಪಷ್ಟವಾಗಿ ಶಾಸ್ತ್ರ ಹೇಳುತ್ತದೆ. ಭಗವಂತನ ಜ್ಞಾನದಿಂದಲೇ ಮೋಕ್ಷ. ಭಗವಂತನಲ್ಲಿ ಭಕ್ತಿ ಮಾಡಿ ಭಗವಂತನ ಜ್ಞಾನ ಸಂಪಾದನೆ ಮಾಡಿದಾಗಲೇ ಅದರಿಂದಲೇ ಮೋಕ್ಷ ಹೊರತು ಕರ್ಮದಿಂದ ಮೋಕ್ಷ ಇಲ್ಲವೇ ಇಲ್ಲ. ಹಾಗಾದ್ರೆ ಕರ್ಮಾಚರಣೆ ಮಾಡೋದು ಯಾಕೆ? ಭಗವಂತನ ಕಥಾಶ್ರವಣ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋ ಆಸಕ್ತಿಗೋಸ್ಕರ. ಆ ಆಸಕ್ತಿ ಬರಬೇಕು ನಮಗೆ. ಆ ಹರಿಕಥಾಶ್ರವಣದಲ್ಲಿ ಇಂಟ್ರೆಸ್ಟ್ ಬಂದು ಆ ಹರಿಕಥಾಶ್ರವಣದಲ್ಲಿ ನಮ್ಮನ್ನ ತೊಡಗಿಸ್ತದೆ ಆ ಧರ್ಮ. ಒಂದು ವೇಳೆ ನಿಮಗೆ ಆ ಆಸಕ್ತಿ ಬಂದಿಲ್ಲ ಅಂದ್ರೆ ನೀವು ಮಾಡಿದ ಧರ್ಮ ಅದು ವ್ಯರ್ಥ ಅಂತ ತಿಳ್ಕೊಳ್ಳಿ ಅಂತ ಇದ್ದಾರೆ ಸೂತ ಪುರಾಣಿಕರು. ಹಾಗಾಗಿ ನಾವು ಯಾವುದೇ ಧರ್ಮ ಕರ್ಮಗಳನ್ನ ಆಚರಣೆ ಮಾಡುವಾಗಲೂ ಕೂಡ ಅಲ್ಲಿ ಜ್ಞಾನ ಕಾರ್ಯ ಇರಲೇಬೇಕು. ಹಿಂದೆನೂ ಕೂಡ ಆ ವಿಷಯ ಬಂದಿದೆ. ಅದಕ್ಕೋಸ್ಕರನೇ ಇವರೆಲ್ಲ ಸೂತ ಪುರಾಣಿಕರ ಹತ್ರ ನಮಗೆ ಭಗವಂತನ ಕಥೆಗಳನ್ನ ಹೇಳ್ರಿ, ನಾವು ದೊಡ್ಡ ಸತ್ರವನ್ನ ಆರಂಭ ಮಾಡಿದ್ದೇವೆ, ಈ ಸತ್ರದಲ್ಲಿ ಜ್ಞಾನ ಕಾರ್ಯವೇ ಪ್ರಧಾನವಾದ ಕಾರ್ಯ, ಅದನ್ನ ನೀವು ನಡೆಸ್ಕೊಡ್ಲಿಕ್ಕೆ ಬಂದಿದ್ದೀರಿ, ನಮ್ಮ ಅದೃಷ್ಟ ಚೆನ್ನಾಗಿದೆ, ನಮಗೆ ಹೇಳಿ ಅಂತ ಕೇಳಿದ್ರು. ನೋಡಿ, ಇದು ಅವರಿಗೆ ಬಹಳ ಸಂತೋಷ ಆಗಿದೆ ಸೂತ ಪುರಾಣಿಕರಿಗೆ. ಯಾರು ಧರ್ಮವನ್ನ ಚೆನ್ನಾಗಿ ಆಚರಣೆ ಮಾಡಿದ್ರೂ ಕೂಡ ಆ ಭಗವತ್ ಕಥಾಶ್ರವಣದಲ್ಲಿ ಆಸಕ್ತಿ ನೋತ್ಪಾದಯೇ ಜತಿ ರತಿಂ, ರತಿ ಅಂದ್ರೆ ಆಸಕ್ತಿ, ಅಪೇಕ್ಷೆ, ಆ ಆಸಕ್ತಿ ಬರೋದಿಲ್ವೋ ಶ್ರಮಯೇವ ಹಿ ಕೇವಲಂ, ಅಂಥವರು ಮಾಡಿದ ಧರ್ಮ ಅದು ಕೇವಲ ಶ್ರಮ ಅಂತ ಹೇಳ್ತಾ ಇದ್ದಾರೆ. ಮುಂದೆ 9ನೇ ಶ್ಲೋಕ. ಧರ್ಮಸ್ಯ ಹ್ಯಾಪವರ್ಗ್ಯಸ್ಯ ನಾರ್ಥೋರ್ಥಾಯೇಹ ಕಲ್ಪತೆ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ. ಅದೇ ವಿಷಯವನ್ನೇ ಮತ್ತೆ ಮುಂದುವರಿಸ್ತಾ ಹೇಳ್ತಾರೆ. ಧರ್ಮಾಚರಣೆ ಮಾಡೋದೇ ತತ್ವಜ್ಞಾನ ಬಂದು ಆ ತತ್ವಜ್ಞಾನದ ಮೂಲಕವಾಗಿ ಮೋಕ್ಷ ಆಗಬೇಕು ಅಂತ ಹೊರತು ಧರ್ಮಾಚರಣೆ ಅದು ನೇರವಾಗಿ ಮೋಕ್ಷವನ್ನು ತಂದು ಕೊಡೋದಿಲ್ಲ. ತತ್ವಜ್ಞಾನವನ್ನ ಕೊಡುವ ಮೂಲಕವಾಗಿ ಮೋಕ್ಷಕ್ಕೆ ಅದು ಕಾರಣ ಆಗ್ತದೆ. ನೇರವಾಗಿ ಧರ್ಮ ಅನ್ನೋದು ಮೋಕ್ಷವನ್ನ ಕೊಡೋದಿಲ್ಲ. ಮತ್ತೆ ಧರ್ಮಾಚರಣೆಗೆ ಫಲ ಅದು ಹಣ ಸಂಪಾದನೆ ಮಾಡೋದಂತೂ ಅಲ್ವೇ ಅಲ್ಲ. ಇವತ್ತು ಕಲಿಯುಗದಲ್ಲಿ ಹಣ ಸಂಪಾದನೆಗೋಸ್ಕರನೂ ಧರ್ಮವನ್ನು ಉಪಯೋಗಿಸ್ಕೊಳ್ತಾರೆ ಅಂತ, ಅದಕ್ಕೆ ಅದನ್ನು ಮೊದಲೇ ಹೇಳ್ತಾ ಇದ್ದಾರೆ. ಧರ್ಮ ಮಾಡ್ತೇನೆ ಅಂತ ಹೇಳಿ ದುಡ್ಡು ಸಂಪಾದನೆ ಮಾಡೋದು, ಕಲೆಕ್ಷನ್ಗೋಸ್ಕರ ಧರ್ಮ ಬೋರ್ಡ್ ಹಾಕೊಳ್ಳೋದು. ನಾವು ಅಂಥ ದೊಡ್ಡ ಯಾಗ ಮಾಡ್ತೇವೆ, ಇಂಥ ಇದು ಮಾಡ್ತೇವೆ, ಎಲ್ಲಾ ಪರಿಹಾರಗಳು ನಮ್ಮಲ್ಲಿ ಸಿಗತ್ತೆ, ಬನ್ನಿ, ಇಂಥ ಹೋಮ ಮಾಡಿಸ್ತೇವೆ, ಅಂಥ ಹೋಮ ಮಾಡ್ತೇವೆ, ಇಂಥ ಪರಿಹಾರ ಎಲ್ಲ ಧರ್ಮದ ಹೆಸರಿನಲ್ಲಿ ಹಣ ಸಂಪಾದನೆ ಮಾಡೋದು. ಈ ಅರ್ಥಾಯ ಇಹ ನ ಕಲ್ಪತೆ ಅಂತ ಇದ್ದಾರೆ. ಧರ್ಮಾಚರಣೆಗೆ ಫಲ ಅದು ಹಣ ಸಂಪಾದನೆ ಅಂತೂ ಅಲ್ವೇ ಅಲ್ಲ, ಅದಕ್ಕೆ ತಕ್ಕ ಫಲ ಅದಲ್ಲ. ಧರ್ಮಾಚರಣೆ ಮಾಡೋದರ ತಕ್ಕ ಫಲ
ಮೋಕ್ಷವೂ ಅಲ್ಲ, ಧರ್ಮಾಚರಣೆಗೆ ತಕ್ಕವಾದ ಫಲ, ಹಣವೂ ಅಲ್ಲ, ಅರ್ಥವೂ ಅಲ್ಲ. ನಮ್ಮಲ್ಲಿ ಹಣ ಇತ್ತು, ಆ ಹಣ ಅದನ್ನ ಧರ್ಮಾಚರಣೆಗೆನೇ ಅದನ್ನು ನಾವು ಉಪಯೋಗಿಸ್ಬೇಕು. ಹೊರತು ಕೇವಲ ವಿಷಯ ಸುಖಕ್ಕೋಸ್ಕರ ಹಣ ಇರೋದಲ್ಲ. ನಮಗೆ ಹಣ ಸಿಕ್ಕಿದೆ, ಕೈಯಲ್ಲಿ ಸಂಪತ್ತು ಬಂದಿದೆ, ಭಗವಂತ ನಮಗೆ ಸಂಪತ್ತು ಕೊಟ್ಟಿದ್ದಾನೆ ಅಂದ್ರೆ ಆ ಹಣವನ್ನ ನಾವು ಧರ್ಮಾಚರಣೆಗೆ ಅದನ್ನ ಯೂಸ್ ಮಾಡಬೇಕೇ ಹೊರತು ಕೇವಲ ವಿಷಯ ಪದಾರ್ಥಗಳ ಸುಖಕ್ಕೋಸ್ಕರ ಅಲ್ಲ ಅಂತ. ಅಂದ್ರೆ ವಿಷಯ ಪದಾರ್ಥಗಳನ್ನ ಅನುಭವಿಸಲೇಬಾರದು ಅಂತೇನಿಲ್ಲ. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನೋಡೋಣ. ಆ ಹಣ ಇರೋದು ನಮಗೆ ವಿಷಯ ಪದಾರ್ಥಗಳ ಸುಖವನ್ನ ಅನುಭವಿಸ್ಲಿಕ್ಕೋಸ್ಕರ ಅಲ್ಲ. ಭಗವಂತ ನಮಗೆ ಸಂಪತ್ತು ಕೊಟ್ಟಿರೋದು ಧರ್ಮಾಚರಣೆಯನ್ನ ಮಾಡ್ಲಿಕ್ಕೋಸ್ಕರ. ಆ ಧರ್ಮ ಅದು ತತ್ವಜ್ಞಾನಕ್ಕೆ ಕಾರಣ ಆಗಬೇಕು. ಯಾವ ಧರ್ಮವು ತತ್ವಜ್ಞಾನಕ್ಕೆ ಕಾರಣವಾಗ್ತದೋ, ತತ್ವಜ್ಞಾನವನ್ನ ಪಡಿಲಿಕ್ಕೆ, ಭಗವಂತನ ಭಕ್ತಿಗೆ ಕಾರಣವಾದ ತತ್ವಜ್ಞಾನಕ್ಕೆ ಯಾವುದು ಸಪೋರ್ಟ್ ಮಾಡ್ತದೋ ಅಂಥ ಧರ್ಮಾಚರಣೆ ಅನ್ನೋದು ನಮ್ಮ ಸಂಪತ್ತಿನಿಂದ ಆಗಬೇಕು. ಅದಕ್ಕೋಸ್ಕರ ಭಗವಂತ ನಮಗೆ ಸಂಪತ್ತು ಕೊಟ್ಟಿದ್ದಾನೆ. ಹೊರತು ಕೇವಲ ವಿಷಯ ಪದಾರ್ಥಗಳ ಸುಖವನ್ನ ಅನುಭವಿಸ್ಲಿಕ್ಕೋಸ್ಕರ ಸಂಪತ್ತು ನಮಗೆ ಸಿಕ್ಕಿದ್ದಲ್ಲ. ಕಾಮೋ ಲಾಭಾಯ ಹಿ ಸ್ಮೃತಃ ನ ಅರ್ಥಸ್ಯ ಧರ್ಮ ಏಕಾಂತಸ್ಯ ಧರ್ಮಸ್ಯ ಹಿ ಅಪವರ್ಗಸ್ಯ ನ ಅರ್ಥಃ ಅರ್ಥಾಯ ಇಹ ಕಲ್ಪತೆ. ಅಂತಂದ್ರೆ ಧರ್ಮಾಚರಣೆ ಅದು ತತ್ವಜ್ಞಾನದ ಮೂಲಕ ಅದು ಮೋಕ್ಷಕ್ಕೆ ಕಾರಣ ಆಗಬೇಕು. ಅಪವರ್ಗ ಅಂದ್ರೆ ಮೋಕ್ಷ. ಅಪವರ್ಗಕ್ಕೆ ಅದು ಕಾರಣ ಆಗಬೇಕು. ಅದು ನೇರವಾಗಿ ಆಗೋದಿಲ್ಲ. ಧರ್ಮವನ್ನ ಆಚರಣೆ ಮಾಡೋದ್ರಿಂದ ತತ್ವಜ್ಞಾನ ಬಂದು ಆ ತತ್ವಜ್ಞಾನದ ಮೂಲಕವಾಗಿಯೇ ಮೋಕ್ಷ. ಅದಕ್ಕೇನೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು, ಧರ್ಮಾಚರಣೆಯನ್ನ ನೀವು ಎಷ್ಟೇ ಚೆನ್ನಾಗಿ ಮಾಡಿದರೂ ಕೂಡ ಭಗವಂತನ ಕಥಾಶ್ರವಣ ಮಾಡೋದ್ರಲ್ಲಿ ರತಿ ಉಂಟಾಗಬೇಕು, ಆಸಕ್ತಿ ಉಂಟಾಗಬೇಕು. ಆ ರೀತಿ ಆಸಕ್ತಿಯನ್ನು ಉಂಟು ಮಾಡತಕ್ಕಂತಹ ಧರ್ಮಾಚರಣೆಗೋಸ್ಕರನೇ ಅರ್ಥ. ಧರ್ಮೈಕಾಂತಸ್ಯ ಅರ್ಥ ಇರೋದೇ ಅದಕ್ಕೋಸ್ಕರ. ಹೊರತು ಆ ಹಣ ಸಂಪತ್ತು ನಮಗೆ ಬಂದದ್ದು ಕೇವಲ ಕಾಮಃ ಲಾಭಾಯ, ಕೇವಲ ವಿಷಯ ಪದಾರ್ಥಗಳ ಸುಖವನ್ನ ಅನುಭವಿಸೋಣ ಅನ್ನೋದಕ್ಕೋಸ್ಕರ ಅಲ್ಲ. ಅದು ಅದರ ಫಲ ಅಲ್ಲ ಅಂತ ಅರ್ಥ. ನ ಅರ್ಥಸ್ಯ, ನ ಅಂದ್ರೆ ವಿಷಯ ಪದಾರ್ಥಗಳ ಸುಖ ಅಂತನ್ನೋದು ಈ ಇದಕ್ಕೆ ಧನ ಸಂಪತ್ತಿಗೆ ಅರ್ಥಕ್ಕೆ ಇರ್ತಕ್ಕಂತಹ ಫಲ ಅಲ್ಲ. ಅದು ಅದರ ಫಲ ಅಲ್ಲ. ಹಣದ ಫಲ, ಅರ್ಥದ ಫಲ ಇದು ಧರ್ಮದ ಆಚರಣೆಗೋಸ್ಕರ ಇರ್ತಕ್ಕಂಥ ಧರ್ಮಾಚರಣೆ ಅದರ ಫಲ. ಹೀಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳು ಯಾವ ರೀತಿ ನಮಗೆ ಇರಬೇಕು ಅನ್ನೋದನ್ನ ಈ ಶ್ಲೋಕ ಬಹಳ ಸುಂದರವಾಗಿ ತಿಳಿಸ್ತಾ ಇದೆ. ಕಾಮ ಅಂತಂದ್ರೆ ನಮಗೆ ನಮ್ಮ ತತ್ವಜ್ಞಾನ ಪಡೀಬೇಕು, ಧರ್ಮವನ್ನ ಆಚರಣೆ ಮಾಡಬೇಕು, ಅದರಿಂದ ತತ್ವಜ್ಞಾನವನ್ನ ಪಡೆಯಬೇಕು ಅನ್ನೋ ಅಪೇಕ್ಷೆ ಇರಬೇಕು. ಹೊರತು ವಿಷಯ ಪದಾರ್ಥಗಳ ಸುಖ ಅನುಭವಿಸಬೇಕು ಅನ್ನೋ ಅಪೇಕ್ಷೆ ಇರಬಾರದು. ಕಾಮ ಇರೋದು ಅದಕ್ಕೋಸ್ಕರ. ಈ ರೀತಿ ಕಾಮನೆ ಅಂದ್ರೆ ಅಪೇಕ್ಷೆ, ಈ ರೀತಿಯಾದ ಅಪೇಕ್ಷೆ ಇರಬೇಕು. ಹಣ ಇರೋದು, ಅರ್ಥ ಅದು ಧರ್ಮಾಚರಣೆ ಮಾಡ್ಲಿಕ್ಕೋಸ್ಕರ ಇರೋದು. ಧರ್ಮಾಚರಣೆಯನ್ನ ಮಾಡ್ಲಿಕ್ಕೋಸ್ಕರ ಅರ್ಥ ಮತ್ತು ಧರ್ಮ ಇರೋದು ತತ್ವಜ್ಞಾನದ ಮೂಲಕ ಮೋಕ್ಷಕ್ಕೋಸ್ಕರ. ಹೀಗೆ ಧರ್ಮ, ಅರ್ಥ, ಕಾಮ ಎಲ್ಲವೂ ಕೂಡ ಮೋಕ್ಷಕ್ಕೋಸ್ಕರ ಕಾರಣ ಆಗಬೇಕು ಅಂತ ಅರ್ಥ. ಮುಂದೆ 10ನೇ ಶ್ಲೋಕ. ಆಚಾರ್ಯ ನಾರಾಯಣ, ಸೊ ಇಲ್ಲಿ ದೇವರಲ್ಲಿ ಬಂದು ಆಸಕ್ತಿ ಬರುವಕ್ಕೂ ದೇವರ ಕಾಲದಲ್ಲಿ ಬಂದು ಶ್ರವಣ ನಮಗೆ ಒಂದು ತಿಳ್ಕೊಂಬೋಕುಂಬ ಒಂದು ಇದು ಬರುವಕ್ಕೂ ಅಲ್ರಿ ಹೇಗೆ ಗುರುತಿರುವಿರಿ? ನಾವು ಮುಂದೆ ಓದ್ತೇವೆ ಅದನ್ನ ಹೆಂಗ ಗುರುತಿರುವಿರಿ ನೀವು? ನಾವು ಬಂದು
ಪ್ರೋಗ್ರೆಸ್ ಮಾಡ್ತೇವೋ, 5% 10% ಹೋಗಿದ್ದಾರೆ, ಅಲ್ಲ 10% 20% ಹೋಗಿದ್ದಾರೆ ಎಂಬುದು ಹೆಂಗೆ ಗುರ್ತು ಮಾಡುವಿರಿ ನೀವು? ಯಾರು ಹೋಗಿದ್ದಾರೆ ಅಂತ ನಾವು ಕೇಳ್ತಾ ಇವಿ, ರೈಟ್? ನಾವು ನಾವೇ ಪಾಠ ತಗೊಂಡ ಈಗ ನಾವೇ ಧರ್ಮಾಚರಣೆ ಮಾಡಿ ಅದರಿಂದ ನನಗೆ ಪ್ರಯೋಜನ ಆಗಿದೆಯೋ ಇಲ್ಲೋ ಅಂತ ಅನ್ನೋದನ್ನ ನಾನೇ ಐಡೆಂಟಿಫೈ ಮಾಡ್ಕೊಳ್ಬೇಕು, ಮತ್ತೊಬ್ರು ಮಾಡೋದಲ್ಲ. ಈಗ ನಾನು ಧರ್ಮಾಚರಣೆ ಮಾಡಿದ್ರಿಂದ ಏನು ಉಪಯೋಗ ಆಯ್ತು ನನಗೆ ಅಂತ ನಮಗ ನಾವೇ ಅದನ್ನ ಪುರಂದರದಾಸರು ಹೇಳ್ತಾರೆ ನೋಡಿ, ಪ್ರತಿ ದಿವಸ ನಾವು ತಿದ್ದುಕೊಳ್ಬೇಕು, ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಎಷ್ಟು ಧರ್ಮಾಚರಣೆ ಮಾಡಿದೆ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೆ, ಇವತ್ತೇನು ಮಾಡಿದೆ ಅನ್ನೋದನ್ನ ನಾವೇ ವಿಚಾರ ಮಾಡ್ಕೊಳ್ಬೇಕು. ಇದರಿಂದ ನನಗೆ ಏನು ಪ್ರಯೋಜನ ಆಯ್ತು, ನನಗೆ ಆಸಕ್ತಿ ಬಂದಿದೆಯೋ ಇಲ್ಲೋ ಅನ್ನೋದು ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ. ಭಗವಂತನ ಕಥಾ ಕೇಳಬೇಕು, ಪ್ರವಚನಗಳನ್ನ ಕೇಳಬೇಕು, ಪಾಠ ಓದಬೇಕು, ಇನ್ನೂ ಹೆಚ್ಚೆಚ್ಚು ತಿಳ್ಕೊಳ್ಬೇಕು ನಾನು ಭಗವಂತನ ಬಗ್ಗೆ ಅಂತ ನಮಗೆ ನಮ್ಮೊಳಗೆ ಆ ಅಪೇಕ್ಷೆ ಬಂದಿದೆ ಅಂತ ಆದ್ರೆ, ನಾ ಮಾಡಿದ್ದು ಸಾರ್ಥಕ ಹಾಗಾದ್ರೆ ಅಂತ ನಾವೇ ತಿಳ್ಕೊಳ್ಬಹುದು. ಅದು ಬಂದಿಲ್ಲ, ಸಾಕು ನಾನು ಕರ್ಮ ಮಾಡಿ ಮುಗಿಸ್ಬಿಟ್ಟೆ, ಆರಾಮಾಯ್ತು, ಮುಗಿದೋಯ್ತು, ಎಲ್ಲ ಬೇಕಾದಷ್ಟು ದಾನ ಮಾಡಿದೆ, ಬೇಕಾದಷ್ಟು ಯಜ್ಞ ಯಾಗಗಳನ್ನೆಲ್ಲ ಮಾಡಿದೆ, ಇನ್ನೇನು ಮುಗಿದೋಯ್ತು ಅಂತ ಅಪೇಕ್ಷೆ ಅವನಿಗೆ ಬಂದಿದೆ. ಅಥವಾ ಅವನ ಉದ್ದೇಶ ಇನ್ನೊಂದೇನೋ ಇತ್ತು, ಇದಲ್ಲದೆ ಬೇರೆ ಏನೋ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ನಾನು ಮಾಡಿದ್ದೆ, ಆ ಫಲ ಸಿಕ್ಬಿಡುತ್ತೆ ನನಗೆ, ಸಾಯ್ಕ್ ಮುಗಿದೋಯ್ತು ಇನ್ನು ಅಂತ ಈ ತರ ಏನಾದ್ರೂ ಇತ್ತು ಅಂದ್ರೆ ಅವನಿಗೆ ಭಗವಂತನ ಬಗ್ಗೆ ಕಥಾಶ್ರವಣ ಮಾಡೋ ಅಪೇಕ್ಷೆ ಬಂದಿಲ್ಲ ಅಂತ ತನಗೆ ತಾನೇ ಗೊತ್ತಾಗುತ್ತಲ್ಲ. ಅದಕ್ಕೋಸ್ಕರ ಮಾಡದೇ ಇರೋದು ಎಲ್ಲ ವ್ಯರ್ಥನೆ, ವೇಸ್ಟೇ ಅದು. ಇವಾಗ ಯಾವುದೋ ಒಂದು ಹಣ ಅಪೇಕ್ಷೆಯಿಂದ, ವಿಷಯ ಪದಾರ್ಥಗಳ ಒಂದು ಅಪೇಕ್ಷೆಯಿಂದ ನಾವು ಕಷ್ಟಪಟ್ಟು ಧರ್ಮಾಚರಣೆ ಮಾಡಿರ್ತೇವೆ ಅಂತ ಇಟ್ಟುಕೊಳ್ಳೋಣ. ಅದು ಒಂದ್ ವೇಳೆ ಸಿಗಲ್ಲ ಅಂತಲ್ಲ, ಸಿಕ್ಕರೂ ಕೂಡ ಎಷ್ಟು ದಿವಸ ಇರುತ್ತೆ? ಸ್ವಲ್ಪ ದಿವಸ ಇರುತ್ತೆ, ಮತ್ತೆ ನಾಶ ಆಗತ್ತೆ. ಅಷ್ಟಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡಿದ್ದು ವ್ಯರ್ಥ ತಾನೆ. ಹಾಗೆ ಸಮಯೇವ. ಅದು ಅರ್ಥ ಆಯ್ತು ನಂಗೆ. ಈಗ ನಾವು ನಿಮ್ಮಲ್ಲಿ ಪಾಠ ತಗೊಂಡ್ರು, ಮಹಾಭಾರತ ತಾತ್ಪರ್ಯ ತಗೊಂಡ್ರು, ಗೀತಾ ತಗೊಂಡ್ರು, ಈ ಭಾಗವತ ಕೇಳ್ತಾವೆ, ಇದೆಲ್ಲ ನಂಗೆ ಮರ್ತೇ ಹೋಯ್ತು. ಐ ಮೀನ್ ಇದು ಸ್ವಲ್ಪ ಗಾಂಪು ಇದೆ, ಅದರ ಬಂದು ಅದ್ರಲ್ಲಿ ಬಂದು ಇನ್ನೂ ಏನ್ ಹೇಳೋದು, ನೀವು ಕೇಳಿದ್ರೆ ತಿರುಗಿ ಹೇಳಕ್ತಿಲ್ಲ ನಿಮ್ಗೆ. ಸೊ ಆಗ ಬಂದು ಬೆಳಿಲೇನ ಅದು ಹೆಂಗೆ ತಗೊಂಡು ಇದು ದೊಡ್ಡ ಸಮಸ್ಯೆ ಅಲ್ಲ. ಯಾಕೆಂದ್ರೆ ಈ ಶ್ರವಣ ಅನ್ನೋದು ಪದೇ ಪದೇ ನಾವು ಮಾಡ್ತಾ ಇರ್ಬೇಕು. ಒಂದು ಬಾರಿ ಈಗ ನೋಡಿ, ನೀವು ಮಹಾಭಾರತ ತಾತ್ಪರ್ಯ ಪೂರ್ತಿ ಆಯ್ತು, ಆದ್ರೂ ಕೂಡ ಈಗ ನಮ್ಗೆ ನೆನಪಿಲ್ಲ. ನನಗೆ ನೆನಪಿಲ್ಲ, ಆದ್ರಿಂದ ಮತ್ತೆ ಕೇಳಬೇಕು ಅನ್ನೋ ಅಪೇಕ್ಷೆ ಬೇಕು. ನಾನು ಮತ್ತೆ ಕೇಳಬೇಕು. ನನಗಿದು ಒಂದು ಸಲ ಕೇಳಿದ್ರೆ ಪೂರ್ತಿ ತಲೆಯಲ್ಲಿ ಉಳಿಯೋದಿಲ್ಲ, ಯಾಕೆಂದ್ರೆ ಇದರಲ್ಲಿ ಬಹಳ ವಿಷಯ ಇದೆ ಅಂತ ನಿಮಗೆ ಗೊತ್ತಾಗಿದೆ. ಇದರಲ್ಲಿ ತುಂಬಾ ಗಹನವಾದ ವಿಚಾರ ಇದೆ ಇದು, ಹಾಗಾಗಿ ಒಂದು ಬಾರಿ ಕೇಳಿದ್ರೆ ಮುಗಿಯೋದಂತದ್ದಲ್ಲ ಇದು ಅಂತ ಮತ್ತೆ ಕೇಳಬೇಕು ಅನ್ನೋ ಅಪೇಕ್ಷೆ ಬರಬೇಕು. ಆ ರೀತಿ ಅಪೇಕ್ಷೆಯಿಂದ ಮತ್ತೆ ಶ್ರವಣ ಮಾಡ್ತಾನೆ ಇರಬೇಕು. ಅದು ವ್ಯರ್ಥ ಅಲ್ಲ. ಈಗ ನನಗೆ ಹಾಗಾದ್ರೆ ಕೇಳಿದೆ, ನನಗ ನೆನಪೇ ಇಲ್ಲ, ನಾನು ದಡ್ಡ, ನನಗೆ ಇದರಿಂದ ಉಪಯೋಗ ಆಗೋದಿಲ್ಲ ಅಂತ ಬಿಟ್ಟು ಬಿಡಬಾರ್ದು. ಇದು ಕೆಟ್ಟ ಹಾದಿ, ಬಿಡೋದಲ್ಲ ಇದು. ಮತ್ತೆ ಅದನ್ನ ಶ್ರವಣ ಮಾಡ್ತಾ ಇರ್ಬೇಕು. ಯಾವತ್ತು ಒಂದು ಬಾರಿ ಶ್ರವಣ ಮಾಡಿದ್ದು ವ್ಯರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮಗದು ನೆನಪಿಲ್ಲ ಅಂದ್ಕೊಳ್ಳಿ, ಅದು ವ್ಯರ್ಥ ಆಗೋದಿಲ್ಲ. ಅದು ಒಳಗೆ ಸುಪ್ತವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಇದ್ದೇ ಇರ್ತದೆ. ಈಗಲ್ಲ, ಮುಂದಿನ ಜನ್ಮದಲ್ಲಿ ಯಾವಾಗಾದರೂ ಅದು ನಮಗೆ ಮತ್ತೆ ಜ್ಞಾಪಕ ಬಂದೇ ಬರ್ತದೆ. ಯಾವತ್ತು ಶ್ರವಣ ಮಾಡಿದ್ದು ವ್ಯರ್ಥ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ ಶ್ರವಣ ಮಾಡಿದ್ರೆ ಅದು ಜ್ಞಾಪಕ ಉಳಿಲಿಕ್ಕೆ ಸಾಧ್ಯತೆ ಇದೆ. ಇದು ನಮಗ ಬಂದ ಪ್ರಶ್ನೆ ಸಮಸ್ಯೆ ಮಾತ್ರ ಅಲ್ಲ. ಸ್ವತಃ ಅರ್ಜುನನೇ ಭಗವದ್ಗೀತೆಯಲ್ಲಿ ಪ್ರಶ್ನೆ ಮಾಡ್ತಾನೆ. ಚಂಚಲಂ ಹಿ ಮನಃಕೃಷ್ಣ ಪ್ರಮಾಥಿ ಅಂತ ಹೇಳ್ತಾನೆ. ಬಲವದೃಢಂ, ಮನಸ್ಸು ಒಂದು ಕಡೆಗಿರೋದಿಲ್ಲ, ಬಹಳ ಚಂಚಲ ಅದು. ಹಾಗಿರುವಾಗ ಅದು ಅರ್ಜುನ ಕೊನೆಗೆ ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ಮತ್ತೊಮ್ಮೆ ನನಗೆ ಭಗವದ್ಗೀತೆ ಉಪದೇಶ ಮಾಡು ಅಂತ ಕೇಳ್ತಾನೆ. ಆವಾಗ ಟೆನ್ಷನ್ ಅಲ್ಲಿದ್ದೆ, ಯುದ್ಧದ ಸಮಯ, ರಣರಂಗ, ಅಲ್ಲಿ ನನಗೆ ಭಗವದ್ಗೀತೆ ಹೇಳಿದಿ ನೀನು, ಈಗ ಹೇಳು, ಈಗ ಆರಾಮಾಗಿದ್ದೇನೆ ಅಂತ ರಾಜ್ಯಭಾರ ಮಾಡುವಾಗ ಕೇಳ್ತಾನೆ. ಹಾಗಾಗಿ ಅರ್ಜುನನಿಗೇನೆ ಆ ಸಮಸ್ಯೆ ಬಂದಿದೆ. ಅರ್ಜುನನಿಗೆ ಬಂದಿದೆ ಅಂದ್ರೆ ನಮ್ಮ ಪರವಾಗಿ ಅವನು ಆ ತರ ಪ್ರಶ್ನೆ ಮಾಡಿದ್ದು ಅಂತ ಇಟ್ಕೊಳ್ಬೇಕು. ಹಾಗಾಗಿ ಇದು ದೊಡ್ಡ ಸಮಸ್ಯೆ ಅಂತ ತಿಳ್ಕೊಳ್ಬೇಡಿ. ಅದು ಮತ್ತೆ ಭಗವಂತ ನಮ್ಮ ಕೈಯಿಂದ ಕೇಳಿಸ್ಬೇಕು ಅಂತ ಹಾಗೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಡಿ. ವ್ಯರ್ಥ ಅಂತೂ ಅಲ್ಲ. ಯಾವತ್ತೂ ಹರಿಕಥಾ ಶ್ರವಣ ಮಾಡಿದ್ದು ವ್ಯರ್ಥ ಆಗೋದಿಲ್ಲ. ಒಂದೊಂದು ಅಕ್ಷರ ಕೇಳಿದ್ದು ಕೂಡ ನಮಗೆ ಜನ್ಮಾಂತರಕ್ಕೂ ಅದು ಕಾರಣ ಆಗೇ ಆಗ್ತದೆ.
ಆಯ್ತು. ಕಾಮಸ್ಯ ನೇಂದ್ರಿಯ ಪ್ರಾಪ್ತಿಃ ಕಾಮಸ್ಯ ನೇಂದ್ರಿಯ ಪ್ರೀತಿಃ ಲಾಭೋ ಜೀವತಿ ಯಾವತಾ ಜೀವಸ್ಯ ತತ್ವ ಜಿಜ್ಞಾಸೋಃ ನಾರ್ಥೋ ಯಶ್ಚೇಹ ಕರ್ಮಭಿಃ. ಹಿಂದಿನ ಶ್ಲೋಕದಲ್ಲಿ ಹೇಳಿದರು ಧರ್ಮ ಅರ್ಥ ಕಾಮ ಈ ಮೂರೂ ಕೂಡ ಮೋಕ್ಷಕ್ಕೋಸ್ಕರನೇ ಉಪಯೋಗ ಆಗಬೇಕು. ಅರ್ಥ ಕೇವಲ ವಿಷಯ ಪದಾರ್ಥಗಳ ಸುಖ ಅನುಭವಿಸ್ಲಿಕ್ಕೋಸ್ಕರ ಇರೋದಲ್ಲ. ಹಣ ನಮಗೆ ಸಿಗೋದೇ ಧರ್ಮಾಚರಣೆ ಮಾಡಲಿಕ್ಕೋಸ್ಕರ ಹೊರತು ಕೇವಲ ವಿಷಯ ಪದಾರ್ಥಗಳ ಸುಖ ಅನುಭವಕ್ಕೋಸ್ಕರ ಅಲ್ಲ ಅಂತ ಹೇಳಿದರು. ಹಾಗಾದ್ರೆ ವಿಷಯ ಪದಾರ್ಥಗಳ ಸುಖವನ್ನು ಅನುಭವಿಸಲೇಬಾರ್ದಾ? ನಮಗೆ ಹಣ ಭಗವಂತ ಕೊಟ್ಟದ್ದನ್ನು ನಾವು ಅನುಭವಿಸಬಾರ್ದಾ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರವನ್ನ ಈಗ ಇಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ವಿಷಯ ಸುಖ ಬೇಕು. ಎಷ್ಟು ಬೇಕು ಅಂದ್ರೆ ಹಣ ಬೇಕು. ಹಣ ಬೇಕು ಅಂತ ಅಪೇಕ್ಷೆ ಪಡೋದು ತಪ್ಪಲ್ಲ. ಆ ಹಣವನ್ನ ನಾವು ವಿಷ್ಣು ವೈಷ್ಣವರ ಸೇವೆಗೋಸ್ಕರ ಉಪಯೋಗಿಸ್ಬೇಕು. ಭಗವಂತನ ಸೇವೆಯನ್ನ ವಿಶೇಷವಾಗಿ ಮಾಡಲಿಕ್ಕೆ ಹಣ ಬೇಕೇ ಬೇಕು. ಹಾಗೆ ವೈಷ್ಣವರ ಸೇವೆ, ಯಾರು ವಿಷ್ಣು ಭಕ್ತರಿದ್ದಾರೋ, ಯಾರು ಜ್ಞಾನಿಗಳಿದ್ದಾರೋ ಅವರ ಸೇವೆಯನ್ನ ನಾವು ಮಾಡಬೇಕು. ಈ ವಿಷ್ಣು ವೈಷ್ಣವರ ಸೇವೆಯನ್ನ ಮಾಡಲಿಕ್ಕೆ ಮತ್ತು ನಾವು ಅದಕ್ಕೋಸ್ಕರ ಬದುಕಬೇಕು. ಮೊದಲು ನಮ್ಮ ಬದುಕು, ಆರೋಗ್ಯ, ಶರೀರ ಮಾಧ್ಯಮ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಕಾಳಿದಾಸ ಒಂದು ಕಡೆಯಲ್ಲಿ ಹೇಳ್ತಾನೆ. ಧರ್ಮಾಚರಣೆ ಮಾಡಬೇಕಾಗಿದ್ರೆ ಮೊದಲು ನಮ್ಮ ಶರೀರ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಮ ಶರೀರ ಚೆನ್ನಾಗಿ ಇದ್ರೆ ಧರ್ಮ ಆಚರಣೆ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ನಮ್ಮ ಶರೀರದ ಪೋಷಣೆಗೆ, ವಿಷ್ಣುವಿನ ಸೇವೆಗೆ, ವೈಷ್ಣವರ ಸೇವೆಗೆ ನಾವು ಬದುಕಲಿಕ್ಕೆ ಎಷ್ಟು ವಿಷಯ ಸುಖದ ಅಗತ್ಯ ಇದೆಯೋ ಅಷ್ಟು ವಿಷಯ ಸುಖವನ್ನ ಅನುಭವಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದಕ್ಕಿಂತ ಹೆಚ್ಚಿನ ಪುರುಷಾರ್ಥ ಅಪೇಕ್ಷೆ ಪಟ್ರೆ ಅದು ಪುರುಷಾರ್ಥವೇ ಅಲ್ಲ ಅಂತಾರೆ. ಅದಕ್ಕಿಂತ ಹೆಚ್ಚಿನದ್ದು ಅಪೇಕ್ಷೆ ಪಟ್ರೆ ಅರ್ಥವನ್ನ, ಹಣವನ್ನ, ಅದು ಪುರುಷಾರ್ಥ ಅಲ್ಲ. ಅರ್ಥ, ಹಣ ಅನ್ನೋದು ಪುರುಷಾರ್ಥವೇ. ಪುರುಷಾರ್ಥಗಳಲ್ಲಿ ಅದು ಒಂದು ಹೌದು. ಅದು ಯಾವಾಗ ಪುರುಷಾರ್ಥ ಆಗ್ತದೆ? ಅದು ವಿಷ್ಣು ವೈಷ್ಣವರ ಸೇವೆಗೆ, ನಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟು ವಿಷಯ ಸುಖಕ್ಕೋಸ್ಕರ ಕಾರಣವಾದಾಗ ಅದು ಮಾತ್ರ ಅದು ಪುರುಷಾರ್ಥ ಅಂತ ಕರೆಸ್ಕೊಳ್ತದೆ. ಉಳಿದದ್ದು ಅದು ಪುರುಷಾರ್ಥ ಅಲ್ಲ. ಅಂತಹ ಸಂಪತ್ತನ್ನೇ ಮುಂದೆ ಹೇಳ್ತಾರೆ. ಇದರಲ್ಲಿ ಪರೀಕ್ಷಿತ್ ರಾಜ ಕಲಿ ನಿಗ್ರಹ ಮಾಡೋ ಸಮಯದಲ್ಲಿ ಅವನು ಆ ಸಂಪತ್ತನ್ನ, ಬಂಗಾರವನ್ನ ಕಲಿಗೆ ಒಂದು ಜಾಗವನ್ನಾಗಿ ಕೊಡ್ತಾನೆ. ಅದು 5ನೇ ವಸ್ತು ಬೇಕು ನನಗೆ ಅಂತ ಕೇಳಿದಾಗ ಈ ಬಂಗಾರವನ್ನ ಕೊಡ್ತಾನೆ ಅವನಿಗೆ, ಸಂಪತ್ತು ತಗೋ ಅಂತ. ಅಂದ್ರೆ ಅಲ್ಲಿ ಕಲಿ ಇದ್ದಾನೆ ಅಂತ. ಕಲಿ ಇದ್ದಾನೆ ಬಂಗಾರದಲ್ಲಿ ಅಂದ್ರೆ ಹಾಗಾದ್ರೆ ಬಂಗಾರ ಸ್ವೀಕಾರವೇ ಮಾಡಬಾರದು ಅಂತ ಅರ್ಥ ಅಲ್ಲ. ಅದನ್ನೇ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ವಿಷ್ಣು ವೈಷ್ಣವರ ಸೇವೆಗೆ, ವಿಷ್ಣು ವೈಷ್ಣವರ ಸೇವೆಗೆ, ನಮ್ಮ ಬದುಕಿಗೆ ಎಷ್ಟು ಸುಖದ ಅಗತ್ಯ ಇದೆಯೋ ಅಷ್ಟು ವಿಷಯ ಪದಾರ್ಥಗಳ ಸುಖವನ್ನ ಅನುಭವಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದಕ್ಕಿಂತ ಹೆಚ್ಚಿನದ್ದು ಅದು ಪುರುಷಾರ್ಥ ಅಲ್ಲ. ಕಾಮಸ್ಯ ನ ಇಂದ್ರಿಯ ಪ್ರೀತಿ ಲಾಭ. ಇಂದ್ರಿಯ ಪ್ರೀತಿ ಕಾಮಸ್ಯ ನ ಲಾಭ. ಇಂದ್ರಿಯಗಳನ್ನ ಪ್ರೀತಿಗೊಳಿಸ್ತೇನೆ ಅಂತ ಹೊರಟ್ರೆ ನೀವು, ಅದು ಮುಗಿಯೋದೇ ಇಲ್ಲ. ಆ ಇಂದ್ರಿಯಗಳು ನಮಗೆ ಸಾಕು ಅಂತ ಅನಿಸೋದೇ ಇಲ್ಲ. ಎಷ್ಟು ಇಂದ್ರಿಯಗಳಿಗೆ ನೀವು ಸುಖಗಳನ್ನ ಕೊಡ್ತಾ ಹೋಗ್ತಿರೋ ಅಷ್ಟು ಇನ್ನೂ ಬೇಕು, ಇನ್ನೂ ಬೇಕು ಅಂತಾನೆ ಅಪೇಕ್ಷೆ ಪಡ್ತದೆ ಇಂದ್ರಿಯಗಳು. ನಮ್ಮ ಶರೀರದಲ್ಲಿ ಅನುಭವಿಸುವ ಶಕ್ತಿ ಇಲ್ಲದೇ ಇದ್ರೂ ಕೂಡ ಇಂದ್ರಿಯಗಳು ಮಾತ್ರ ಸಾಕು ಅಂತ ಅನ್ನೋ ಹಾಗೆ ಇಲ್ಲ. ಇಂದ್ರಿಯಗಳು ಮತ್ತು ಬೇಕು 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 ಅಂತಾನೆ ಅಪೇಕ್ಷೆ ಪಡ್ತಾ ಇರ್ತದೆ. ಆದರೂ ನಾವು ಇಂದ್ರಿಯಗಳಿಗೆ ಕೊಡ್ತಾ ಹೋಗ್ತಾ ಇದ್ರೆ, ಬೇಕು ಅಂತ ಕೇಳಿದ್ದನ್ನೆಲ್ಲ ಇಂದ್ರಿಯಗಳಿಗೆ ನಾವು ಕೊಡ್ತಾ ಹೋದ್ರೆ ಅದು ನಮ್ಮ ಜೀವನ ಪೂರ್ತಿ ಎಷ್ಟು ಕೊಟ್ಟರೂ ಅದು ಸಾಕು ಅಂತ ಅನ್ಸೋದೇ ಇಲ್ಲ ಕೊನೆಗೆ. ಹಾಗಾಗಿ
ಕಾಮಸ್ಯ ಇಂದ್ರಿಯ ಪ್ರೀತಿ ನ ಲಾಭ ಜೀವತಿ ಯಾವತ. ನಾವು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀವು ಅನುಭವಿಸಿ. ಜೀವಸ್ಯ ಅತತ್ವ ಜಿಜ್ಞಾಸೋ ನ ಅರ್ಥ ಯಶ್ಚ ಇಹ ಕರ್ಮಭಿಃ. ತತ್ವಜ್ಞಾನವನ್ನ ಪಡೆಯುವ ಉದ್ದೇಶದಿಂದ ಕರ್ಮಾಚರಣೆ ಮಾಡಬೇಕು. ಆ ಕರ್ಮಾಚರಣೆಯನ್ನ ಮಾಡಿದಾಗ ಮಾತ್ರ ಆ ಕರ್ಮಾಚರಣೆಯ ನಿಜವಾದ ಫಲ ಅದು ನಮಗೆ ತತ್ವಜ್ಞಾನ ಅದು ಸಿಗ್ತದೆ. ಈ ಕರ್ಮ ಧರ್ಮ ಆಚರಣೆ ಮಾಡಲಿಕ್ಕೆ ಸಂಪತ್ತು ಬೇಕೇ ಬೇಕು. ಆ ಸಂಪತ್ತು ನಮಗೆ ಅದು ಪುರುಷಾರ್ಥ ಅಂತ ಕರೆಸ್ಕೊಳ್ತದೆ. ಆ ರೀತಿ ಪುರುಷಾರ್ಥದಿಂದ ಸಂಪತ್ತಿನಿಂದ ಧರ್ಮವನ್ನ ನಾವು ಸಂಪಾದನೆ ಮಾಡಬೇಕು. ವಿಷ್ಣು ಸೇವೆ, ವೈಷ್ಣವರ ಸೇವೆ, ಮತ್ತು ಅದಕ್ಕಾಗಿ ನಮ್ಮ ಜೀವನ ನಾವು ಬದುಕಬೇಕು. ಇಷ್ಟಕ್ಕೋಸ್ಕರ ಮಾತ್ರ ವಿಷಯ ಪದಾರ್ಥಗಳ ಸುಖವನ್ನ ಅನುಭವಿಸಬಹುದು. ಅದಕ್ಕಿಂತ ಹೆಚ್ಚಿನದ್ದು ಅದು ಪುರುಷಾರ್ಥ ಆಗೋದಿಲ್ಲ. ತತ್ವಜ್ಞಾನ ಸಂಪಾದನೆ ಮಾಡುವ ಉದ್ದೇಶದಿಂದಲೇನೆ ಧರ್ಮಾಚರಣೆ ಇರಬೇಕು. ಅಂತಹ ಧರ್ಮಾಚರಣೆಗೇನೆ ಅರ್ಥ ಇರಬೇಕು. ಆವಾಗ ಮಾತ್ರ ಅದು ಸಾರ್ಥಕವಾಗ್ತದೆ. ಅದು ನಿಜವಾದ ಅರ್ಥದ ಫಲ. ಪುರುಷಾರ್ಥ ಅಂದ್ರೆ ಅದು ಅಂತ ಹೇಳ್ತಾ ಇದ್ದಾರೆ. ಕೇಳಿಸ್ತಾ? ಕೇಳಿಸ್ತದೆ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು.